153 ವರ್ಷದ ಹಳೆಯ ಟ್ರಾಮ್ ಸೇವೆ ಮತ್ತೆ ಚಾಲೂ ಆಗೈತಿ. ಟಿಎಂಸಿ ಸರ್ಕಾರದಿಂದ ಮುಕ್ತ ಆಗಿರೋ ಸರ್ಕಾರಿ ಉದ್ಯೋಗಗಳ ಸಂಭ್ರಮ ಮುಗಿಲು ಮುಟ್ಟೈತಿ. ಸಿರಾಜ್ ಉದ್ಯಾನವನ ಶಿವಾಜಿ ಉದ್ಯಾನವನ ಆಗಿ ಮರುನಾಮಕರಣ ಆಗತ್ತೆ. ಬಂಗಾಳದ ರೈಲ್ವೆ ಇಲಾಖೆ ಸ್ಟ್ರಾಂಗ್ ಆಗಿ ಕೆಲಸ ಮಾಡತೈತಿ. ಮಮತಕ್ಕ ಸೀಟ್ ಬಿಟ್ಟಿದ್ದೇ ತಡ ಬಂಗಾಳ ಅಭಿವೃದ್ಧಿ ಆಗಕ ಶುರುವಾಗೈತಿ. ಬಿಜೆಪಿ ಗೆದ್ದ ಮೇಲೆ ಬಂಗಾಳದಾಗ ಏನೇನೆಲ್ಲ ಬದಲಾವಣೆ ಆಗೈತಿ ನೀವ ನೋಡ್ರಿ. ಬಂಗಾಳದಾಗ ಮಮತಕ್ಕನ ಅಧಿಕಾರ ಹೋದ ಮೇಲೆ ಬಿಜೆಪಿ ಅಧಿಕಾರಕ್ಕೆ ಬರೋ ಮುಂಚೆನ ಏನೇನೆಲ್ಲ ಆಗತೈತಿ. ಬರೀ ಎಲೆಕ್ಷನ್ ಒಳಗ ಬಿಜೆಪಿ ಗೆದ್ದೈತಿ ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ಬದಲಾವಣೆಗಳನ್ನ ಅಲ್ಲಿನ ಮಂದಿ ಖುದ್ದು ತಾವೇ ಮಾಡಕತ್ತಾರ. ಪ್ರಮಾಣ ವಚನ ಸ್ವೀಕಾರ ಮಾಡಿ ಬಿಜೆಪಿಯ ಅಭ್ಯರ್ಥಿ ಸಿಎಂ ಆಗಿ ಉಳಿದವರೆಲ್ಲ MLAಗಳಾಗಿ ಅಧಿಕಾರ ಚಲಾಯಿಸೋ ಮುಂಚೆನ ಅಲ್ಲಿನ ಮಂದಿ ತಮ್ಮ ಹಕ್ಕನ್ನ ಚಲಾಯಿಸಕತ್ತಾರ. ನಾವು ಹಿಂದೂಗಳು ಒಂದಾಗಿ ಗೆಲ್ಸಿವಿ, ಇನ್ನು ನಮ್ಮ ಹಕ್ಕನ್ನ ನಾವು ಪಡ್ಕೊಳಕ ಬೇಕು ಅಂತ ತಮ್ಮ ತಮ್ಮ ಹತ್ತಿರದ ಹಕ್ಕನ್ನ ತಮ್ಮ ಗೊತ್ತಾಗೋ ರೀತಿ ಒಳಗ ಸರಿ ಮಾಡತ್ತಾರ. ಮಮತಾಕ್ಕನ ಗೂಂಡಗಳಿಂದ ಸಾಕಷ್ಟು ಬೇಸತ್ತಿದ್ದ ಮಂದಿ ಯಾವ ರೀತಿ ಬದಲಾವಣೆ ಮಾಡಾಕತ್ತಾರು ಎಲೆಕ್ಷನ್ ರಿಸಲ್ಟ್ ಬಂದ ಮ್ಯಾಲಿಂದ ಅನ್ನೋದನ್ನ ಹೇಳ್ತೀನಿ ಕೇಳ್ರಿ. ಪುಲ್ವಾರಿ ಟೋಲ್ ಇದು ಯಾವುದೇ ಸರ್ಕಾರ ನಿರ್ಮಿಸಿದ್ದಲ್ಲ, TMCಯ ಗೂಂಡಗಳು ನಿರ್ಮಾಣ ಮಾಡಿಕೊಂಡಿದ್ದು. ಅಲ್ಲಿ ಅವರದ್ದೇ ರೂಲ್ಸ್, ಅವ್ರು ಮಾಡಿದ್ದೇ ನ್ಯಾಯ. ಒಂದು ಬೈಕ್ ಪಾಸ್ ಆದ್ರೆ 50 ರೂಪಾಯಿ ಕೊಡಬೇಕು, ಒಂದು ಕಾರ್ ಪಾಸ್ ಆದ್ರೆ ಆ ಟೋಲ್ ಒಳಗ 200 ರೂಪಾಯಿ ಕೊಡಬೇಕು. ಲಾರಿ ಅಂತೂ 3,000 ರಿಂದ 4,000 ರೂಪಾಯಿ ಕೊಟ್ಟೆ ಅಲ್ಲಿಂದ ಮೂವ್ ಆಗಬೇಕು. ಕೊಟ್ಟಿಲ್ಲ ಅಂದ್ರೆ ಅದ್ರೊಳಗಿರೋ ಸ್ಟಾಕ್ ಲೂಟಿ ಆಗ್ತಿತ್ತು, ಡ್ರೈವರ್ಗ ಗೂಂಡಗಳಿಂದ ಏಟು ಬೀಳ್ತಿದ್ದು. ಇದು ಕಂಪಲ್ಸರಿ ಇತ್ತು ಆ ರೋಡ್ ಒಳಗೆ ಅಡ್ಡಾಡೋ ಪ್ರತಿಯೊಬ್ಬರಿಗೂ. ಈಗ ಆ ಟೋಲ್ ಇಲ್ಲ, ಆ ಟೋಲನ್ನು ತೆಗೆದು ಹಾಕ್ಯಾರ. ಯಾರೂ ಕೂಡ 1 ರೂಪಾಯಿನೂ ಕೊಡೋ ಹಂಗಿಲ್ಲ ಅಂತ ಅಲ್ಲಿನ ಮಂದಿ BJP ಫ್ಲಾಗನ್ನು ಇಟ್ಟು ಇಲ್ಲಿ ನಂಬದೇ ನಡೀತದ ಅಂತ ತೋರಿಸ್ಕೊಡಕತ್ತಾರ. ಲಾರಿ ಡ್ರೈವರ್ಗಳಂತರೂ ನಾ ಬಹಳ ಖುಷಿಯಾಗಿದ್ದೀನಿ, ನನಗಂತರೂ ಸಮಾಧಾನ ಆಗೈತಿ ಅಂತ ಖುಷಿ ಹಂಚ್ಕೊಳತ್ತಾರ. ड्राइवर का 20 साल में मैं ड्राइवर मेरा तो 50 ड्राइवर का बना कि 30 साल हो गया। 25 साल के पहले आसाम जाने का बहुत तकलीफ है, बिहार के अंदर तकलीफ है, अपना यूपी के अंदर तकलीफ है, बहुत तकलीफ है रास्ता पे। अभी कोई तकलीफ नहीं है। बंगाल पे कैसा तकलीफ था? अच्छा है न पहले कैसा था? पहले खराब तो बीजेपी के पहले खराब था। हाँ, बीजेपी ये केपी आ गया सेंट्रल है, ड्राइवर का अच्छा है। कल के बाद अच्छा हो गया, पूरा ऑल ओवर इंडिया में अच्छा होगा। ಇನ್ನ ಹೂಗ್ಲಿ ಅನ್ನೋ ಪ್ರದೇಶದಾಗ ರೈಲ್ವೆ ಅಧಿಕಾರಿಗಳು ತಮ್ಮ ಕೆಲಸ ತಾವು ಮಾಡಕತ್ತಾರ. ಇಷ್ಟು ದಿನ TMCಗೆ ಅಂಜಿ ತಮ್ಮ ಕೆಲಸ ಕೂಡ ಅಂಜುಕೋತ ಮಾಡಬೇಕಿತ್ತು. TMC ಓಕೆ ಅಂದ್ರಣ ಮುಂದಿನ ಹೆಜ್ಜೆ ಇಡಬೇಕಿತ್ತು. ಆದ್ರೆ ಈಗ ಯಾರ ಭಯನೂ ಇಲ್ಲ. TMC ಅಧಿಕಾರದಿಂದಾನ ಇಳಿದೈತಿ. ಇಲ್ಲಿಗಲ್ ಆಗಿ ನಡೆಯಕತ್ತಿರೋ ಆಕ್ಟಿವಿಟೀಸ್ನ ಬರೋಬ್ಬರಿ ಕಿತ್ತುಗಿಬೇಕು ಅಂತ ರೈಲ್ವೆ ಹಳಿ ಬಾಜುಕ, ರೈಲ್ವೆ ಫ್ಲೈಓವರ್ ಬಾಜುಕ ಯಾರೆಲ್ಲ ಇಲ್ಲಿಗಲ್ ಆಗಿ ಮನೆ ಕಟ್ಕೊಂಡಿದ್ರಲ್ಲ, ಅಕ್ರಮವಾಗಿ ವಾಸ ಮಾಡ್ತಿದ್ರಲ್ಲ, ಅವ್ರ ಮೇಲೆಲ್ಲ ಬುಲ್ಡೋಜರ್ ಚಾರ್ಜ್ ಮಾಡತೈತಿ. ಅವರ ಮನೆಗಳನ್ನ ಕೆಡವಿ ಇಲ್ಲಿಂದ ಸೀದಾ ಜಾಗ ಖಾಲಿ ಮಾಡ್ರಿ, ಇದು ಸರ್ಕಾರದ ಜಾಗ ಅಂತ ಬರೋಬ್ಬರಿ ಉತ್ತರ ಕೊಡತೈತಿ. রেলের জায়গায় ঘর ছিল সব ভেঙে দিয়েছে গাড়িটাকে, কাণ্ডর অবস্থা। কি বাপরে, পুরো চাল ফেলে দিয়েছে একবার। ಮುರ್ಷಿದಾಬಾದ್ನ ಜಿಯಾಗಂಜ್ ಒಳಗ ಲೆನಿನ್ದು ಮೂರ್ತಿ ಸ್ಥಾಪನೆ ಆಗಿತ್ತು ಕಮ್ಯುನಿಸ್ಟರ ಆಡಳಿತ ಇದ್ದಾಗ. ಆತನೇ ಅವ್ರಿಗೆ ದೇವರು ಅನ್ನೋ ಥರ ಆತನ ಬಗ್ಗೆ ಅವ್ರಿಗೆ ಒಳ್ಳೆ ಕಾಳಜಿ ಇತ್ತು. ಹಿಂಗಾಗಿ ಅವರಲ್ಲಿ ಅವರ ಮೂರ್ತಿ ಸ್ಥಾಪನೆ ಮಾಡಿದ್ರು. ಈಗ ಅಲ್ಲಿನ ಮಂದಿ ಜಾಗೃತರಾಗ್ಯಾರ.
ಯಾರ ಅಂಜಿಕೆ ಇಲ್ದ ಆ ಮೂರ್ತಿಯನ್ನ ಕೆಡವಿ ಹಾಕಿ ಸುಭಾಷ್ ಚಂದ್ರ ಬೋಸ್ ಅವರ ಮೂರ್ತಿಯನ್ನ ಅಲ್ಲಿ ಸ್ಥಾಪನೆ ಮಾಡ್ಯಾರ. ಯಾರು ಏನೇ ಕೇಳಿದ್ರು ನಾವು ಎದುರಿಸ್ತೀವಿ ಅನ್ನೋ ಧೈರ್ಯದಿಂದ ಈ ರೀತಿಯ ಘಟನೆ ಅಲ್ಲಿ ನಡೆಯಕತ್ತೈತಿ. ಸುಭಾಷ್ ಚಂದ್ರ ಅವರ ಹುಟ್ಟಿದ ಊರೊಳಗ ಅವರ ಮೂರ್ತಿ ಪ್ರತಿಷ್ಠಾಪನೆಯಾಗಿ ಪೂಜೆ ಆಗತೈತಿ. ಪಶ್ಚಿಮ ಬಂಗಾಳದ ಅರಂಬಾಗ್ ಬಸ್ ಸ್ಟ್ಯಾಂಡ್ ಒಳಗ ಪ್ರೈವೇಟ್ ಬಸ್ಗಳ ಮೇಲೆ ನಿರಂತರವಾಗಿ ದೌರ್ಜನ್ಯ ಟಿಎಂಸಿ ಗೂಂಡಗಳ ಕಡೆಯಿಂದ ನಡಿಲಾಕೆ ಹತ್ತಿತ್ತು. ಪ್ರತಿ ಬಸ್ ಒಂದು ಟ್ರಿಪ್ ಹೋಗಿ ಬಂದ್ರ 200 ರೂಪಾಯಿ ಹಫ್ತಾ ಕೊಡ್ಬೇಕಿತ್ತು. ಅಂದ್ರ ಬಾಡಿಗೆ ಕೊಟ್ಟಂಗ್ರಿ. ಬಸ್ ಇವ್ರದೇ ಬಸ್ಸು, ಇವರೇ ಕಂಡಕ್ಟರ್, ಇವರೇ ಡ್ರೈವರ್ಗಳು ಇದ್ದೂ ಕೂಡ ಟಿಎಂಸಿ ಗೂಂಡಗಳಿಗೆ ಪ್ರತಿ ಟ್ರಿಪ್ಗೆ 200 ರೂಪಾಯಿ ಕೊಡ್ಬೇಕಿತ್ತು. ನಿಲ್ಲಿಸಿರ್ತಾರಲ್ರಿ, ಒಂದೇ ನಿಮಿಷ ನಿಲ್ಲಿಸಿದ್ರು ಸಾಕು ಬಸ್ ಸ್ಟ್ಯಾಂಡ್ನಾಗ ಬಸ್ನ 20 ರೂಪಾಯಿ ಪಾರ್ಕಿಂಗ್ ಚಾರ್ಜ್ ಕೊಡ್ಬೇಕಿತ್ತು. ತೋಲಾಬಾಜಿ ಅಂತಾರಲ್ರಿ, ಹಪ್ತಾ ಬಾಡಿಗೆ ಕಟ್ಟಬೇಕಿತ್ತು. ಈಗ ಅದಕ್ಕೆ ಫುಲ್ ಸ್ಟಾಪ್ ಬಿದ್ದೈತಿ. ಯಾವ ಬಸ್ದವನು ಕೂಡ 1 ರೂಪಾಯಿ ಕೊಡಾಕತ್ತಿಲ್ಲ. ಯಾವುದೇ ಚಾರ್ಜ್ ಇಲ್ದ ಆರಾಮಾಗಿ ತಮ್ಮ ಕೆಲಸ ತಾವು ಮಾಡಕತ್ತಾರ. ಅವ್ರ ಖುಷಿ ವಿಷಯವನ್ನ ಹಂಚ್ಕೊಂಡಾರು ಕೂಡ. সেটা দিতাম 100টা গাড়ি চললে যদি 90টা গাড়ি দেয় তো আমাদের তো দিতে বাধ্য আমরা। আগে জেনারেশন ওয়াইজ আগে জেনারেশন ঠিক করে রেখেছিল যে টাকা সেই টাকাই আমরা দিতাম। ಇನ್ನ ವಾರಾಣಸಿ ಒಳಗ ಬಂಗಾಳದ ಕೊನೆಯ ನವಾಬ ಸಿರಾಜುದ್ದೌಲ್ನ ಹೆಸರಿನ ಒಂದು ಉದ್ಯಾನವನ ನಿರ್ಮಾಣ ಆಗಿತ್ತು. ಈಗ ಅಲ್ಲಿನ ಮಂದಿ ಬಿಜೆಪಿ ಮುಖಂಡರ ಸಮ್ಮುಖದಾಗ ಸಿರಾಜ್ ಉದ್ಯಾನವನವನ್ನ ಶಿವಾಜಿ ಉದ್ಯಾನವನ ಅಂತ ಮರು ನಾಮಕರಣ ಮಾಡಿ ಸಂಭ್ರಮ ಪಡಾಕತ್ತಾರ. ಇಲ್ಲಿ ಯಾವುದೇ ನವಾಬನ ಆಳ್ವಿಕೆ ನಡೆಯೋದಿಲ್ಲ, ನಡೆದ್ರ ಶಿವಾಜಿ ಮಹಾರಾಜದ್ದು ಮಾತ್ರ ಅನ್ನೋ ಸಂದೇಶವನ್ನ ಅಲ್ಲಿನ ಹಿಂದೂಗಳು ಕೊಡಾಕತ್ತಾರ. ಇನ್ನ ಕೋಲ್ಕತ್ತಾದಾಗ ಇನ್ನೊಂದು ರೀತಿ ಸಂಭ್ರಮ ನಡೆದೈತಿ. ಸರ್ಕಾರಿ ಉದ್ಯೋಗಿಗಳು ಇಡೀ ಆಫೀಸ್ ತುಂಬಾ ಕಿರ್ಚಾಡಿ ಚೀರಾಡಿ ತಮ್ಮ ಖುಷಿಯನ್ನ ಹಂಚ್ಕೊಳಕತ್ತಾರ. ಪ್ರತಿಯೊಬ್ಬರ ಬಾಯಿ ಒಳಗೂ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಅವರ ಉದ್ದೇಶ ಏನು ಅಂದ್ರ, ನಾವು ಈ ಟಿಎಂಸಿ ಅಧಿಕಾರದಿಂದ ಮುಕ್ತವಾದ್ವಿ, ಇವ್ರಿಗಾಗಿ ನಾವು ಕೆಲಸ ಮಾಡ್ತಿದ್ವಲ್ಲ, ಈಗ ಅವ್ರ ಸರ್ಕಾರ ಬಿದ್ದು ಹೋಗಿದ್ದು ಬಹಳ ಖುಷಿ ಆಗತೈತಿ ಅಂತ ಹೇಳಕತ್ತಾರ. ಯಾಕೆ ಹಿಂಗೆ ಹೇಳಕತ್ತಾರ ಅಂದ್ರ, ಮಮತಕ್ಕ ಅವರಿಗೆ ಒಂದು ಮಾತಂದಿದ್ರು, ತಮ್ಮ ಸ್ಯಾಲರಿ ಹೆಚ್ಚು ಮಾಡ್ರಿ ಅಂತ ಕೇಳಿದ್ದಕ್ಕಾಗಿ ಮಮತಕ್ಕ ಅವು ನಾಯಿಗಳು ಬಗಳ್ತಿರ್ತಾವ, ತಲೆ ಕೆಡ್ಸ್ಕೋಬಾರ್ದು ಅಂತಂದಿದ್ರು. যারা আজকে গিয়ে মিউ মিউ করছে আর ঘেউ ঘেউ করছে আর বড় বড় ভাষণ দিচ্ছে, ಆ ಮಾತನ್ನ ಈಗ ಇವರು ನೆನಪು ಮಾಡ್ಕೊಂಡು ಇಂಥ ಸರ್ಕಾರದ ಕೈಯ ಕೆಲಸ ಮಾಡಿದ್ಕ ಬಹಳ ಬೇಜಾರೈತಿ, ಫೈನಲಿ ನಮಗ ಮುಕ್ತಿ ಐತಿ ಈ ಸರ್ಕಾರದಿಂದ ಅಂತ ಖುಷಿ ಪಡಾಕತ್ತಾರ. ಕೋಲ್ಕತ್ತಾದಾಗ ಟ್ರಾಮ್ ಸೇವೆ ಇತ್ತು. ಇದು 153 ವರ್ಷ ಹಳೆ ಸೇವೆ. ಇದು ಭಾರತದಾಗ ಉಳಿದಿರೋ ಏಕೈಕ ಸೇವೆ, ಅದು ಕೋಲ್ಕತ್ತಾದಾಗ ಮಾತ್ರ. ಇದು 15 ವರ್ಷದಿಂದ ಚಾಲೂನೇ ಇರಲಿಲ್ಲ. ಒಂದೇ ಒಂದು ಟ್ರಾಮ್ ಕೂಡ ಅಲ್ಲಿ ಓಡಾಡಿರ್ಲಿಲ್ಲ. ಈಗ 15 ವರ್ಷದ ಆದ್ಮೇಲೆ ಟಿಎಂಸಿ ಸರ್ಕಾರ ಬಿದ್ದ ಮೇಲೆ ಟ್ರಾಮ್ ಸೇವೆ ಮತ್ತೆ ಚಾಲು ಆಗೈತಿ. ಮಂದಿ ಅದನ್ನ ಬಹಳಷ್ಟು ಎಂಜಾಯ್ನೂ ಮಾಡಕತ್ತಾರ. ಮಮತಕ್ಕನ ಆಡಳಿತದಾಗ ಅಭಿವೃದ್ಧಿ ಎಲ್ಲಿ ಬಿದ್ದಿತ್ತು, ಈಗ ಯಾವ ರೀತಿ ಇನ್ನ ಬಿಜೆಪಿ ಅಧಿಕಾರ ಕೈಯಾಗ ತಗೊಂಡಿಲ್ಲ ಅಂದ್ರೂ
ಯಾವ ರೀತಿ ಅಭಿವೃದ್ಧಿ ತಂತಾನ ಚಾಲು ಆಗೈತಿ ಅನ್ನೋದನ್ನ ಅಲ್ಲಿನ ಮಂದಿ ಸಾಕ್ಷಿ ಸಮೇತ ನೋಡಕತ್ತಾರ. ಅಲ್ಲಿನ ಮಂದಿ ಒಂದೇ ಸಲಕ್ಕೆ ಎಷ್ಟು ಜಾಗೃತರಾಗ್ಯಾರ ನೋಡ್ರಿ. ಸ್ವತಃ ಸ್ವಯಂ ಪ್ರೇರಿತವಾಗಿ ತಮ್ಮ ಹಕ್ಕುಗಳನ್ನ ತಾವೇ ಪಡ್ಕೊಳ್ಳತ್ತಾರ. ಯಾವ ರೀತಿ ಅವರ ಉಸಿರುಗಟ್ಕೊಂಡು ಮಮತಕ್ಕನ ಆಡಳಿತದಾಗ ಬದುಕಾಕತ್ತಿದ್ರು ಅನ್ನೋದಕ್ಕೆ ಇವೆಲ್ಲ ಸಾಕ್ಷಿ. ಇವಷ್ಟಲ್ರಿ, ಸಾಕಷ್ಟು ವಿಡಿಯೋಗಳು ಹರಿದಾಡಕತ್ತಾವ. ಅಲ್ಲಿನ ಮಂದಿಗೆ ಒಂದು ರೀತಿ ಸ್ವಾತಂತ್ರ್ಯ ಸಿಕ್ಕೈತಿ. ಆಗಸ್ಟ್ 15ಕ್ಕೆ ಭಾರತಕ್ಕೆ ಸಿಕ್ಕ್ರ, ಈಗ ಮೊನ್ನೆ 4ನೇ ತಾರೀಕು ಆ ಬಂಗಾಳಕ್ಕೆ ಸಂಪೂರ್ಣ ಸ್ವಾತಂತ್ರ್ಯ ಸಿಕ್ಕೈತಿ. BJP ಅಧಿಕಾರಕ್ಕೆ ಬಂದು ಅಲ್ಲಿ CM ಆಗೋರು ಆ ಮಂದಿನ ಯಾವ ರೀತಿ ನೋಡ್ಕೋತಾರ, ಆ ಮಂದಿ ಅವ್ರಿಗೆ ಯಾವ ರೀತಿ ಸಪೋರ್ಟ್ ಮಾಡ್ತಾರ ಅನ್ನೋದನ್ನ ಇದೆಲ್ಲ ನೋಡಿದ್ರೆ ಅರ್ಥ ಮಾಡ್ಕೋಬಹುದು.